ನಾನು ಕೆಲಸಕ್ಕೆ ಹೋಗಿದ್ದೆ, ನಾನು ಮನೆಯಲ್ಲಿ ಇರಲಿಲ್ಲ. उधर पर खेलना सलीम अब्दुल अंसारी है। मेरे को यहाँ से जाने को 25 से 26 साल, 25-26 ईयर्स। पढ़ना एक है श्री मंजुनाथ स्वामी एरिया प्राथमिक स्कूल, ओके, और बट उसके बाद हाई स्कूल श्री मंजुनाथ स्वामी हाई स्कूल 8 तक पढ़ा। 2012 में मेरा शादी हुआ, वहीं पे इधर शादी कर ली। अभी 2 बच्चे भी है। बीवी का नाम तालिम सऊदी सलीम अब्दुल अंसारी है, और लड़की के 2 है, एक लड़का है एक लड़की है। लड़की बड़ी है, लड़की का नाम खुशी अंसारी है एंड लड़के का नाम ಅಜಮ್ ಅನ್ಸಾರಿ. ಅದು ಸರ್ಕಸ್ನವ್ರ ಜೊತೆ ಹೋದದ್ದವನು. ಹೌದು, ನಾನು ಕೆಲಸಕ್ಕೆ ಹೋಗಿದ್ದೆ, ನಾನು ಮನೆಯಲ್ಲಿ ಇರಲಿಲ್ಲ. ನಾನು ಬರುವಾಗ ಇರಲಿಲ್ಲ ಅವನು. ಹೌದೌದು ಹೋಗಿದ್ದು. ಹೌದು, ಅವರು ಬಂದಿದ್ದಾರೆ. ಅವರು 1 ತಿಂಗಳಲ್ಲಿ ಬಂದಿದ್ದಾರೆ. ಅವರು ಒಬ್ಬ ಅಲ್ಲೇ ಇದ್ದಾನೆ ನೋಡಿ ಅಲ್ಲಿ. ನಾನು ಮೊನ್ನೆ ಹೇಳಿದ್ದೆ, ನಾನು ಸಹಾಯಗಿಂತ ಮೊದಲು ಒಂದು ಸಾರಿ ನೋಡಿದರೆ ಸಾಕು ನನ್ನನ್ನು ಅಂತ ಹೇಳ್ತಿದ್ದೆ. ಅದರಿಂದ ನಿನ್ನೆ ಬಂದಿದ್ದಾನೆ ಅವನು. सलीम अब्दुल अंसारी है। मेरे को यहाँ से जाने को 25 से 26 साल, 25-26 ईयर्स। और इधर का सतीश, माँ का नाम अक्कू, कुन्या, और भाई का नाम एक का हरीश है, एक का नागेश है। पढ़ना एक है श्री मंजुनाथ स्वामी एरिया प्राथमिक स्कूल, ओके, और बट उसके बाद हाई स्कूल श्री मंजुनाथ स्वामी हाई स्कूल 8 तक पढ़ा। हाँ, उसके बाद छोड़ दिया। यहाँ पे मेला वगैरह आया था, मेले के इसमें गया था, तो उधर से फिर उधर के उधर ही चले गए थे। वहाँ से सीधा वहीं पे 2012 में मेरा शादी हुआ, वहीं पे इधर शादी कर लिए। अभी 2 बच्चे भी है। बीवी का नाम तालिम सऊदी सलीम अब्दुल अंसारी है, और लड़की के 2 है, एक लड़का है एक लड़की है। लड़की बड़ी है, लड़की का नाम खुशी अंसारी है एंड लड़के का नाम अजम अंसारी है। दोनों स्कूल पढ़ते हैं, एक 8th में है और एक 5th में है। महाराष्ट्र में होटल में काम करता हूँ मैं, मैनेजर का। दरअसल किधर से जाएगा ना, हाँ, महाराष्ट्र वो सब काम क्या करेगा? वही काम, सभी काम कर लिया। पहले डेकोरेशन का काम कर लिया, गाड़ी चलाया। उसके बाद शादी के बाद फिर सब छोड़ के फिर रेस्टोरेंट में काम करना चालू कर दिया। शादी के बाद फिर अभी रेस्टोरेंट में। रेस्टोरेंट का नाम है शर्मा ढाबा, कलमेश्वर रोड, नागपुर। कितना साल हुआ? वहाँ पे हो गया मेरे को 11 साल हो गया रेस्टोरेंट। 2016 में लगा, 2016 में लगा था मैं। अभी 2024 11 साल हो गया, 11 साल। इधर मैं आया कल आया। कल क्या डेट था? डेट क्या था कल का? हाँ, शाम को 9 बजे, 9 तारीख को। हाँ, थोड़ा याद था। धर्मस्थल के सामने एरिया अशोक नगर दुकान था, दुकान में जाके पूछा, पता लगाया तो इसका नाम वगैरह बताया, भाई लोगों का, हरीश, नागेश, मामा का नाम वगैरह बताया। तो दुकान वाले ने बताया, फिर उनको फ़ोन वगैरह लगा के बुला लिया तो मिल गया। ನಮಗೆ ನನ್ನ ಮಗ ಅಂತ ಹೇಳಿ ನನಗೆ ಖುಷಿ ಪಡ್ತೀನಿ ನಾನು. ಸಿಕ್ತು. ಅದು ಸರ್ಕಸ್ನವ್ರ ಜೊತೆ ಹೋದದ್ದವನು. ಹೌದು, ನಾನು ಕೆಲಸಕ್ಕೆ ಹೋಗಿದ್ದೆ, ನಾನು ಮನೆಯಲ್ಲಿ ಇರಲಿಲ್ಲ. ನಾನು ಬರುವಾಗ ಇರಲಿಲ್ಲ ಅವನು. ಹೌದೌದು ಹೋಗಿದ್ದು. ಹೌದು, ಅವರು ಬಂದಿದ್ದಾರೆ. ಅವರು 1 ತಿಂಗಳಲ್ಲಿ ಬಂದಿದ್ದಾರೆ. ಅವರು ಒಬ್ಬ ಅಲ್ಲೇ ಇದ್ದಾನೆ ನೋಡಿ ಅಲ್ಲಿ. ಅವನು ಬರಲೇ ಇಲ್ಲ ಈ ಕಡೆ. ಹೌದೌದು, ಎಲ್ಲ ಅರಿಕೆ ಇಟ್ಟಿದ್ದೀನಿ ನಾನು. ನನ್ನ ಮಗ ಬಂದರೆ ತೀರಿಸ್ತೀನಿ ಅಂತ. ಇಲ್ಲಿ ಪನೋಲಿ ಬೈಲಿಗೆ, ಇಲ್ಲಿ ಧರ್ಮಸ್ಥಳಕ್ಕೆ, ಕಟೀಲಿಗೆ ಎಲ್ಲ ಇಟ್ಟಿದ್ದೀನಿ ನಾನು. ಅವನು ಬಂದ ಮೇಲೆ ಎಲ್ಲ ತೀರಿಸಿದ್ದೀನಿ ಅಂತ ಹೇಳಿದ್ದೀನಿ.
ಹೌದು. ನನಗೆ ಬಂದು ಹೋಗೋದಿದ್ರೆ ಸಾಕು ನನಗೆ. ಹೌದು, ಅಲ್ಲೇ ಬೇಕಾದ್ರೆ ಇಲ್ಲಿ ಬಂದು ಹೋಗಿ ಮಾಡಿದರೆ ಸಾಕು ನನಗೆ. ಆಯ್ತು ಅಂತ ಹೇಳಿದ್ದಾನೆ, ನಿನ್ನೆಲು ಮಾತಾಡುವಾಗ ಹೇಳಿದ್ದಾನೆ ಆಯಿತು. ಹಾಂ, ಇವತ್ತು ಹೋಗ್ತಾರೆ. ಹಾಂ, ಮೊಬೈಲ್ ನಂಬರ್ ಎಲ್ಲ ಕೊಟ್ಟಿದ್ದಾನೆ. ಹೌದೌದು, ಸಿಕ್ಕಿತ್ತು ನನಗೆ. ನೋಡಿದಾಗಲೇ ನನಗೆ ಗೊತ್ತಾಯಿತು ನನ್ನ ಮಗ ಅಂತ. ಮಗನಿಗೆ ಗೊತ್ತಾಯಿತು ನಾನು ಅಮ್ಮ ಅಂತ ಹೇಳಿದ. ಹೌದು, ಖುಷಿ ಆಯಿತು ತುಂಬ. ಏನು ಮಾಡೋದು, ಖುಷಿ ಆಯಿತು. ನಾನು ಮೊನ್ನೆ ಹೇಳಿದ್ದೆ, ನಾನು ಸಾಯಾಗಿಂತ ಮೊದಲು ಒಂದು ಸಾರಿ ನೋಡಿದರೆ ಸಾಕು ನನ್ನನ್ನು ಅಂತ ಹೇಳ್ತಿದ್ದೆ. ಅದರಿಂದ ನಿನ್ನೆ ಬಂದಿದ್ದಾನೆ ಅವನು. ಅಪ್ಪು. ಅಂದರೆ ನಾನು 4ನೇ ಕ್ಲಾಸ್ ಏನೋ ಇದ್ದೆ ಆವಾಗ ಮನೆಯಲ್ಲಿ ಸ್ವಲ್ಪ ಏನೋ ಸ್ವಲ್ಪ ಗಡಿಬಿಡಿಯಾಗಿ ಅದೇ ಟೈಮ್ ದೀಪೋತ್ಸವ ಟೈಮಿಗೆ ಅವನು ಅವ್ರ ಜೊತೆ ಸರ್ಕಸ್ನವ್ರ ಜೊತೆ ಕೆಲಸಕ್ಕಂತ ಹೇಳಿ ಹೋಗಿದ್ದಾನೆ. ಆಮೇಲೆ ಕೆಲಸಕ್ಕಂತ ಹೋದವನು ಆಮೇಲೆ ವಾಪಸ್ ಬಂದಿಲ್ಲ. ಅಂದರೆ ಅವ್ರ ಜೊತೆ ಹೋದವರು ಒಂದು 3 ಜನ ಇದ್ದರು. ಅವರು ಒಂದು ಬರ್ತಾನೆ ಅಂತ ಹೇಳಿದ ಹೊರತು ಬರಲೇ ಇಲ್ಲ. ನಾವೊಂದು ಸಾಧಾರಣ ಹೇಳಲಿಕ್ಕೆ ಸಾಲಲ್ಲ, ಅಷ್ಟು ಹರಕೆ ಇರ್ಬೋದು ನನ್ನ ಪ್ರಕಾರ, ಅಮ್ಮನ ಲೆಕ್ಕದಲ್ಲಿ. ಹರಕೆ ಎಲ್ಲ ತೀರಿದ ನಂತರ ಅವ್ರ ಫ್ರೆಂಡ್ ಜೊತೆ ಬಂದರು. ಅವನು ಬರಲ್ಲ ಅಂತೆ, ಅವನು ಅವ್ರ ಜೊತೆ ಕೆಲಸ ಮಾಡ್ತಾನಂತೆ ಅವರೆಲ್ಲ ಹೇಳಿದರು. ಆಮೇಲೆ ನಾವು ಜಾಸ್ತಿ ಇದು ಮಾಡೋಕ್ಕೆ ಹೋಗಿಲ್ಲ. ಅಂದರೆ ಒಂದು 5-6 ವರ್ಷದಿಂದ ನಾವು ಅದೇ ಟ್ರೈ ಮಾಡಿದ್ವಿ, ಹುಡ್ಕೋಕ್ಕೆಲ್ಲ ಟ್ರೈ ಮಾಡಿದ್ವಿ. ಪ್ರತಿಯೊಂದು ಎಲ್ಲೆಲ್ಲ ಎಕ್ಸಿಬಿಷನ್ ಆಗುತ್ತಾ ಅಲ್ಲೆಲ್ಲ ಕಡೆ ವಿಚಾರಿಸ್ತಾ ಇದ್ವಿ, ಇಲ್ಲಿದ್ದಾನೆ ಅಂತೇಳಿ. ಎಲ್ಲೂ ನಮಗೆ ಸಿಕ್ಕಿಲ್ಲ ಅವನು. ತದನಂತರ